ಸಾರಿಗೆ ಮುಷ್ಕರದ ಬಿಸಿ ಜನರನ್ನ ತಟ್ತಾ ಇದೆ. ಕಂಡಕ್ಟರ್ ಡ್ರೈವರ್ಸ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕ್ತಾ ಇದ್ದಾರೆ, ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ರಜೆ ಹಾಕದಂತೆ ನಾವು ಎಲ್ಲಾ ಸಿಬ್ಬಂದಿಗೆ ಹೇಳಿದ್ದೇವೆ, ಸೂಚನೆ ಕೊಟ್ಟಿದ್ದೇವೆ ರಜೆ ಹಾಕಬೇಡಿ ಅಂತ. 38 ತಿಂಗಳ ಹಿಂಬಾಕಿ ನೀಡುವಂತೆ ಅವರು ಪಟ್ಟು ಹಿಡಿದಿದ್ದಾರೆ. 1/3/2023ರಿಂದ ವೇತನ ಪರಿಷ್ಕರಣೆ ಮಾಡಲಾಗಿತ್ತು. ಅದರಂತೆ ವೇತನ ಪರಿಷ್ಕರಣೆಗೆ ಸಿಎಂ ಒಪ್ಪಿದ್ದರು. 2020ರಿಂದ ವೇತನ ಪರಿಷ್ಕರಣೆಗೆ ಒತ್ತಾಯಿಸಿದ್ದಾರೆ ಸಿಬ್ಬಂದಿ ಅವರು. 14 ತಿಂಗಳ ಅರಿಯರ್ಸ್ ನೀಡುವುದಕ್ಕೆ ಸಿಎಂ ಒಪ್ಪಿದ್ದಾರೆ. ಆದರೆ 38 ತಿಂಗಳದ್ದು ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. 2027ಕ್ಕೆ ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲದಕ್ಕೂ ಒಪ್ಪಿಕೊಂಡು ಸಹಕಾರ ಕೊಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಅಂದ್ರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ, ಎಲ್ಲದರ ಕುರಿತಂತೆ ಮಾತಾಡಿಸೋಣ. ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದೆ, ಅವ್ರನ್ನೇ ಮಾತಾಡಿಸೋಣ. ಸರ್ ನಮಸ್ತೆ. ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಒಂದು ಮಾಹಿತಿನ ಅಪ್ಡೇಟ್ ಅನ್ನು ತಗೊಂಡಿದ್ದೀರಿ ಸರ್ ಅಧಿಕಾರಿಗಳಿಂದ? ಹೈಕೋರ್ಟ್ ಆದೇಶ ಇತ್ತು, ಆದೇಶ ಅವರಿಗೆ ತಲುಪಿದ್ರು ಕೂಡ ಮತ್ತೆ ರಾತ್ರಿ ನಮ್ಮ ಎಲ್ಲ ಎಂಡಿಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಈ ತರ ಕೋರ್ಟ್ ಸ್ಟೇ ಇದೆ, ಯಾರೋ ಕೂಡ ತಪ್ಪಿಸ್ಕೋಬಾರ್ದು ಅಂತ ಫೋನಲ್ಲಿ ಮೆಸೇಜಸ್ ಎಲ್ಲ ಕೂಡ ಹೋಗಿತ್ತು. ನಾವು ನಿನ್ನೆ ಮೀಟಿಂಗಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು ಅದರ ಮುಖಂಡರು ಅವರು ಇಲ್ಲ ನಮಗೆ 38 ತಿಂಗಳ ವೇತನ ಪರಿಷ್ಕರಣೆ, ಪೂರ್ತಿ ವೇತನ ಅಲ್ಲ, ಜಾಸ್ತಿ ಆಗಿರುತ್ತಲ್ಲ ಅದನ್ನ ಕೊಡಬೇಕು ಅಂತ ಅವರು ಬಹಳ ಹಿಂದೆಯಿಂದ ಹೇಳ್ತಾ ಇದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 1/3/23ರಿಂದ ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆಗ ಅದು 1/1/21 ಅಂತ ಇವರು ಹೇಳ್ತಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 1/3/23 ಆದೇಶನೇ ತಪ್ಪು ಅಂತ ಇವರು ಹೇಳೋದು. ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ರು ಸ್ಯಾಲರೀಸ್ ಆ ಕರೋನಾ ಸಂದರ್ಭದಲ್ಲಿ, ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು 1/3/23ರಿಂದ ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂತ ಸರ್ಕಾರದ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು. ಅಧಿಕೃತವಾಗಿ ಜಾರಿಯಲ್ಲಿದೆ. ಅದು 15ರಿಂದನೂ ಇದೆ, ಇವತ್ತೇ ಅಲ್ಲ. 2015ರಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ. ಎಸ್ಮೋ ಕೂಡ ಡೋಂಟ್ ಕೇರ್ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವರು 2015ರಿಂದಲೂ ಇದೆ ಎಸ್ಮಾ. ನಾನೇ ಅಲ್ವಾ ತಂದಿದ್ದು 2015ರಲ್ಲಿ. ಅದು ಬರೀ ನಮ್ಮ ಇಲಾಖೆ ಒಂದಕ್ಕೆ ಅಲ್ಲ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ರಿಗೂ ಅನ್ವಯಿಸುತ್ತಿದ್ದು. ಇವರೇನು KSRTC ಒಬ್ಬರಿಗೆ ಅಲ್ಲ, ಆರೋಗ್ಯ, ಪೊಲೀಸು, ಬೇರೆ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ಲರಿಗೂ ಇದೆ. 2015ರಿಂದಾನೇ ಇದೆ ಅದು. ಈಗ ಬ್ರೇಕ್ ಮಾಡಿದಂತವ್ರಿಗೆ ವಿರುದ್ಧ ಏನ್ ಕ್ರಮ, ಏನಾದ್ರು ಆ ರೀತಿ ಏನಾದ್ರು ಸರ್ಕಾರ ಯೋಚನೆ ಮಾಡಿದೆ? ಏನಾದ್ರು ಈಗ ಕೋರ್ಟ್ ಕೇಸ್ ಇದೆ ಅಲ್ವಾ, ಕೋರ್ಟ್ ಕೇಸ್ ಇರೋವಾಗ ಅದೆಲ್ಲ ಮಾತಾಡೋದು ಬೇಡ. ಕೋರ್ಟ್ ಕೇಸ್ ಆಗಲಿ, ಏನ್ ಕೋರ್ಟ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೋ ನೋಡಿಕೊಂಡು ಉಳಿದಿರ್ತಕ್ಕಂಥದ್ದು ನಾನೇನ್ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸರ್ ಹಾಗೇನೆ ಇವತ್ತು ಕೂಡ ಪರ್ಯಾಯ ವ್ಯವಸ್ಥೆಗೆ ನೀವು ಅಂದ್ರೆ ಇವತ್ತಿನ ಮಟ್ಟಿಗೆ ಅಂದ್ರೆ ಈಗಾಗಲೇ ಇಳಿದಿರ್ತಕ್ಕಂಥದ್ದು, ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಇಳಿದಿದ್ದಾವೆ. ಒಂದು ಕಡೆಗೆ ಖಾಸಗಿ ಬಸ್ಗಳು ಇಲ್ಲೊಂದು ಕಡೆ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥ, ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲೂ ಕೂಡ ಅದೇ ರೀತಿ ಆಗ್ತದೆ. ಈಗ ಅವರಿಗೆ ಬಹಳ ಸ್ಪಷ್ಟವಾಗಿ ನಮ್ಮ ಕಮಿಷನರ್, RTO ಕಮಿಷನರ್ ಹೇಳಿದ್ರು, ಏನ್ ನಾವು ದರ ಸರ್ಕಾರಿ ದರ ಏನಿದೆ ಅದಕ್ಕೆ ಮೇಲೆ ತಗೋಬಾರದು ಅಂತ ಹೇಳಿದ್ವಿ. ಏನೋ ಸ್ಪೆಸಿಫಿಕ್ ಆಗಿ ದೂರುಗಳು ಬಂದ್ರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಸರ್ಕಾರದ ಮುಂದಿನ ಆಯ್ಕೆ, ಯಾಕೆಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಈಗ ಇವತ್ತು ಕೋರ್ಟ್ ಡೈರೆಕ್ಷನ್ಸ್ ಇದೆ, ಕೋರ್ಟ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೋ ನೋಡೋಣ. ನಾವಂತೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರಿಗೆ, ಈಗ ನಾವು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನೀವು ಅದೇ ತರ ಒಂದ್ ಹೆಜ್ಜೆ ಮುಂದೆ ಬನ್ನಿ, ಫ್ಲೆಕ್ಸಿಬಲ್ ಇರಬೇಕು. ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರ ಮಾತು. ಅವ್ರು ಹೇಳುವಂತೆ ಇವತ್ತು ಮುಂದೆ ಈ ಮುಷ್ಕರ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸಾರಿಗೆ ಮುಷ್ಕರದ ಬಿಸಿ ಜನರನ್ನ ತಟ್ತಾ ಇದೆ. ಕಂಡಕ್ಟರ್ ಡ್ರೈವರ್ಸ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕ್ತಾ ಇದ್ದಾರೆ, ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ರಜೆ ಹಾಕದಂತೆ ನಾವು ಎಲ್ಲಾ ಸಿಬ್ಬಂದಿಗೆ ಹೇಳಿದ್ದೇವೆ, ಸೂಚನೆ ಕೊಟ್ಟಿದ್ದೇವೆ ರಜೆ ಹಾಕಬೇಡಿ ಅಂತ. 38 ತಿಂಗಳ ಹಿಂಬಾಕಿ ನೀಡುವಂತೆ ಅವರು ಪಟ್ಟು ಹಿಡಿದಿದ್ದಾರೆ. 1/3/2023ರಿಂದ ವೇತನ ಪರಿಷ್ಕರಣೆ ಮಾಡಲಾಗಿತ್ತು. ಅದರಂತೆ ವೇತನ ಪರಿಷ್ಕರಣೆಗೆ ಸಿಎಂ ಒಪ್ಪಿದ್ದರು. 2020ರಿಂದ ವೇತನ ಪರಿಷ್ಕರಣೆಗೆ ಒತ್ತಾಯಿಸಿದ್ದಾರೆ ಸಿಬ್ಬಂದಿಯವರು. 14 ತಿಂಗಳ ಅರಿಯರ್ಸ್ ನೀಡುವುದಕ್ಕೆ ಸಿಎಂ ಒಪ್ಪಿದ್ದಾರೆ. ಆದರೆ 38 ತಿಂಗಳದ್ದು ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. 2027ಕ್ಕೆ ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲದಕ್ಕೂ ಒಪ್ಪಿಕೊಂಡು ಸಹಕಾರ ಕೊಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಅಂದ್ರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ, ಎಲ್ಲದರ ಕುರಿತಂತೆ ಮಾತಾಡಿಸೋಣ. ನಮ್ಮ ಜೊತೆಗೆ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರಿದೆ, ಅವ್ರನ್ನೇ ಮಾತಾಡಿಸೋಣ. ಸರ್ ನಮಸ್ತೆ. ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಒಂದು ಮಾಹಿತಿನ ಅಪ್ಡೇಟ್ ಅನ್ನು ತಗೊಂಡಿದ್ದೀರಿ ಸರ್ ಈಗ ಅಧಿಕಾರಿಗಳಿಂದ? ಹೈಕೋರ್ಟ್ ಆದೇಶ ಇತ್ತು, ಆದೇಶ ಅವರಿಗೆ ತಲುಪಿದ್ರು ಕೂಡ ಮತ್ತೆ ರಾತ್ರಿ ನಮ್ಮ ಎಲ್ಲ ಎಂಡಿಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಈ ತರ ಕೋರ್ಟ್ ಸ್ಟೇ ಇದೆ, ಯಾರೋ ಕೂಡ ತಪ್ಪಿಸ್ಕೋಬಾರ್ದು ಅಂತ ಫೋನಲ್ಲಿ ಮೆಸೇಜಸ್ ಎಲ್ಲ ಕೂಡ ಹೋಗಿತ್ತು. ನಾವು ನಿನ್ನೆ ಮೀಟಿಂಗಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು ಅದರ ಮುಖಂಡರು ಅವರು ಇಲ್ಲ ನಮಗೆ 38 ತಿಂಗಳ ವೇತನ ಪರಿಷ್ಕರಣೆ, ಪೂರ್ತಿ ವೇತನ ಅಲ್ಲ, ಜಾಸ್ತಿ ಆಗಿರುತ್ತಲ್ಲ ಅದನ್ನ ಕೊಡಬೇಕು ಅಂತ ಅವರು ಬಹಳ ಹಿಂದೆಯಿಂದ ಹೇಳ್ತಾ ಇದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 1/3/23ರಿಂದ ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆಗ ಅದು 1/1/21 ಅಂತ ಇವರು ಹೇಳ್ತಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 1/3/23 ಆದೇಶನೇ ತಪ್ಪು ಅಂತ ಇವರು ಹೇಳೋದು. ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ರು ಸ್ಯಾಲರೀಸ್ ಕರೋನಾ ಸಂದರ್ಭದಲ್ಲಿ, ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು 1/3/23ರಿಂದ ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂತ ಸರ್ಕಾರದ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು. ಅಧಿಕೃತವಾಗಿ ಜಾರಿಯಲ್ಲಿದೆ. ಅದು 15ರಿಂದನೂ ಇದೆ, ಇವತ್ತೇ ಅಲ್ಲ. 2015ರಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ. ಎಸ್ಮೋ ಕೂಡ ಡೋಂಟ್ ಕೇರ್ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವರು 2015ರಿಂದಲೂ ಇದೆ ಎಸ್ಮಾ. ನಾನೇ ಅಲ್ವಾ ತಂದಿದ್ದು 2015ರಲ್ಲಿ. ಅದು ಬರೀ ನಮ್ಮ ಇಲಾಖೆ ಒಂದಕ್ಕೆ ಅಲ್ಲ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ರಿಗೂ ಅನ್ವಯಿಸುತ್ತಿದ್ದು. ಇವರೇನು KSRTC ಒಬ್ಬರಿಗೆ ಅಲ್ಲ, ಆರೋಗ್ಯ, ಪೊಲೀಸು, ಬೇರೆ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ಲರಿಗೂ ಇದೆ. 2015ರಿಂದಾನೇ ಇದೆ ಅದು. ಈಗ ಬ್ರೇಕ್ ಮಾಡಿದಂತವರಿಗೆ ವಿರುದ್ಧ ಏನ್ ಕ್ರಮ, ಏನಾದ್ರು ಆ ರೀತಿ ಏನಾದ್ರು ಸರ್ಕಾರ ಯೋಚನೆ ಮಾಡಿದೆ ಏನಾದ್ರು? ಈಗ ಕೋರ್ಟ್ ಕೇಸ್ ಇದೆ ಅಲ್ವಾ, ಕೋರ್ಟ್ ಕೇಸ್ ಇರೋವಾಗ ಅದೆಲ್ಲ ಮಾತಾಡೋದು ಬೇಡ. ಕೋರ್ಟ್ ಕೇಸ್ ಆಗಲಿ, ಏನ್ ಕೋರ್ಟ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೋ ನೋಡಿಕೊಂಡು ಉಳಿದಿರ್ತಕ್ಕಂಥದ್ದು ನಾನೇನ್ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸರ್ ಹಾಗೇನೆ ಇವತ್ತು ಕೂಡ ಪರ್ಯಾಯ ವ್ಯವಸ್ಥೆಗೆ ನೀವು ಅಂದ್ರೆ ಇವತ್ತಿನ ದಿನ ಮಟ್ಟಿಗೆ ಅಂದ್ರೆ ಈಗಾಗಲೇ ಇಳಿದಿರ್ತಕ್ಕಂಥದ್ದು, ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಇಳಿದಿದ್ದಾವೆ. ಒಂದು ಕಡೆಗೆ ಖಾಸಗಿ ಬಸ್ಗಳು ಇಲ್ಲ, ಒಂದ್ ಕಡೆ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲೂ ಕೂಡ ಅದೇ ರೀತಿ ಆಗ್ತದೆ. ಈಗ ಅವರಿಗೆ ಬಹಳ ಸ್ಪಷ್ಟವಾಗಿ ನಮ್ಮ ಕಮಿಷನರ್, RTO ಕಮಿಷನರ್ ಹೇಳಿದ್ರು, ಏನ್ ನಾವು ದರ ಸರ್ಕಾರಿ ದರ ಏನಿದೆ ಅದಕ್ಕೆ ಮೇಲೆ ತಗೋಬಾರ್ದು ಅಂತ ಹೇಳಿದ್ವಿ. ಏನೋ ಸ್ಪೆಸಿಫಿಕ್ ಆಗಿ ದೂರುಗಳು ಬಂದ್ರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಸರ್ಕಾರದ ಮುಂದಿನ ಆಯ್ಕೆ, ಯಾಕೆಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಈಗ ಇವತ್ತು ಕೋರ್ಟ್ ಡೈರೆಕ್ಷನ್ಸ್ ಇದೆ, ಕೋರ್ಟ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೋ ನೋಡೋಣ. ನಾವಂತೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಮುಖ್ಯಮಂತ್ರಿಗಳು ಹೇಳಿದ್ರು ಅವರಿಗೆ, ಈಗ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನೀವು ಅದೇ ತರ ಒಂದು ಹೆಜ್ಜೆ ಮುಂದೆ ಬನ್ನಿ, ಫ್ಲೆಕ್ಸಿಬಲ್ ಇರಬೇಕು. ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರ ಮಾತು. ಅವ್ರು ಹೇಳುವಂತೆ ಇವತ್ತು ಮುಂದೆ ಈ ಮುಷ್ಕರ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ತೇನೆ ಅದನ್ನ ಕಾದ್ ನೋಡೋಣ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.